ಸರ್ ಸುಧಾಕರ್ ಅವ್ರು ಕೇಳ್ತಿದ್ದಾರೆ ದುಡ್ಡು ಹಂಚ್ತಾ ಇದ್ದೀರಾ ನೀವು ಅಂತ. ಅವ್ರ ಹತ್ರ ಹಂಚಕ್ಕೆ ದುಡ್ಡಿದೆ, ನನ್ನ ಹತ್ರ ಹಂಚಕ್ಕೆ ಧೈರ್ಯ ಇದೆ. ನಾನು ಧೈರ್ಯ ಹಂಚ್ತಿದ್ದೀನಿ ಸರ್. ದುಡ್ಡು ಹಂಚೋ ಶಕ್ತಿ ನನಗಿಲ್ಲ. ಅವ್ರ ಥರ ಎಲ್ಲ ಕೊಳ್ಳೆ ಹೊಡೆದಿಲ್ಲ ನಾನು. ಸರ್ ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅವ್ರು ಏನು ಕೆಲಸ ಮಾಡಿದೀವಿ ಅನ್ನೋದು ಬಿಟ್ಟು ಅವರು ಪರಿಶ್ರಮ ನೀಟ್ ಅಕಾಡೆಮಿ ನೀವು ಮಾಡಿದ್ದೀರಾ, ನಾವು ಚಿಕ್ಕಬಳ್ಳಾಪುರದಲ್ಲೂ ಒಂದು ನೀಟ್ ಅಕಾಡೆಮಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವರು ಭಾಳ ಖುಷಿ ಆಯಿತು. ಅವ್ರು ನೀಟ್ ಅಕಾಡೆಮಿನೂ ಮಾಡಬೇಕು. ನಾನು ಚಿಕ್ಕಬಳ್ಳಾಪುರದಲ್ಲಿ CBSE ICSE ಸ್ಕೂಲ್ ಓಪನ್ ಮಾಡ್ತೀನಿ. ಪ್ರತಿ ಹೋಬ್ಳಿಗೂ ಒಂದು ಶಾಲೆ ಓಪನ್ ಮಾಡ್ತೀನಿ. ನಾನು ನನ್ನ CBSE ಸ್ಕೂಲಲ್ಲಿ ₹1 ಫೀಸ್ ತೊಗೊಳ್ದೆ, ಬಸ್ ಚಾರ್ಜ್ ಏನೂ ತೊಗೊಳ್ದೆ. ನಾನು ಫ್ರೀ ಎಜುಕೇಷನ್ ಕೊಡ್ತೀನಿ. ಅವರು ಶಾಂತ ವಿದ್ಯಾನಿಕೇತನಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಫ್ರೀ ಎಜುಕೇಷನ್ ಕೊಡ್ತಾರೆ, ಕೇಳಕ್ಕೆ ಹೇಳಿ, ನಾನು ಕೊಡ್ತೀನಿ. ಸರ್ ಎಲ್ಲೋದ್ರೂ ಬರೀ ನಿಮ್ಮ ಬಗ್ಗೆ ಬೈಕೊಂಡು ಅಡ್ಡಾಡ್ತಿದ್ದಾರೆ ಸರ್ ಅವರು. ನಾನು ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡ್ತೀನಿ ಅಂತ ನಾನು ವಿಷನ್ ಹೇಳ್ತಿದ್ರೆ ಅವ್ರನ್ನ ನಾನು ಬೈತಾ ಇದ್ದಾರೆ. ಇನ್ನು 5 ವರ್ಷ ಅವರು ಅಪೋಸಿಷನಲ್ಲಿದ್ದು ಬೈಬೇಕಲ್ವಾ, ಅಭ್ಯಾಸ ಮಾಡ್ಕೊತಾ ಇದ್ದಾರೆ. ಸೊ ಈ ಪ್ರಾಕ್ಟೀಸ್ ಈಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾನು MLA ಆದಮೇಲೆ ಅವರೇ ಅಲ್ವಾ ಅಪೋಸಿಷನ್ ಲೀಡರ್ ಇಲ್ಲಿ. 5 ವರ್ಷ ಬೈಯೋಕ್ಕೆ ಅವ್ರೀಗ ಟ್ರೈನಿಂಗ್ ತೊಗೊತಾ ಇದ್ದಾರೆ. ಅಂದರೆ ಅವರು ನೀವು ಹೇಳ್ತಿರೋ ಪ್ರಕಾರ ಅಭಿವೃದ್ಧಿ ಏನು ಮಾಡಿಲ್ಲ ಅವರು. ಇಲ್ಲ ಸರ್, ಇಲ್ಲ ಅವ್ರ ಅಭಿವೃದ್ಧಿ ಮಾಡಿದ್ದಾರೆ. ಅವರು ದೊಡ್ಡಪ್ಪ ಚಿಕ್ಕಪ್ಪ ಅವರು ವೈಯಕ್ತಿಕ ಅಭಿವೃದ್ಧಿ ಆಗಿದೆ. ಬಟ್ ಅವರು ಅಭಿವೃದ್ಧಿ ಅಂತ ಇದ್ದಾರೆ, ಯಾವುದು ಅಂತ ಹೇಳ್ತಿಲ್ಲ. ಅವರು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ, ಬೇಜಾನಾಗಿದ್ದಾರೆ. ಹೌದು ಸರ್, ಯಾಕಂದ್ರೆ ನಾವು ಒಂದಷ್ಟು ಜನ ನೀವೆಲ್ಲೆಲ್ಲಿ ಹೋಗ್ತೀರಾ ಪಂಚಾಯತ್ ಎಲ್ಲ ಫಾಲೋ ಅಪ್ ಮಾಡ್ತಿದ್ದೀವಿ. ಮುಂಚೆ ಎಲ್ಲ ಏನು ಹೇಳ್ತಿದ್ರು, ಅವ್ರದ್ದೇ ಆದ ಒಂದಷ್ಟು ಕ್ರೌಡು, ಅವ್ರದ್ದೇ ಆದ ಅಭಿಮಾನಿಗಳು. ಸರ್ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ, ರೋಡ್ ಚೆನ್ನಾಗಿದೆ, ಒಂದೊಂದು ಹಳ್ಳಿ ಕನೆಕ್ಟಿವಿಟಿ ಇದೆ ಅಂತಾರೆ. ಸರ್ ನಾವು ನಮ್ಮ ಕಾರ್ಗಳು ಆ ರೋಡ್ಗಳಲ್ಲಿ ಹೋಗೋಕ್ಕೆ ಆಗ್ತಿಲ್ಲ ಸರ್. 150 ಶಾಲೆಗಳಿಗೆ, 150 ಹಳ್ಳಿಗಳಿಗೆ ಇವತ್ತು ಸರಿಯಾಗಿ ಬಸ್ ಇಲ್ಲ, ಸರಿಯಾಗಿ ರೋಡ್ ಇಲ್ಲ. ಇದೆಲ್ಲ ನಾವು ಒಳ್ಳೇದು ಮಾಡಬೇಕು ಸರ್. ಸೊ ನನಗೊಂದು ಅವಕಾಶ ಸಿಗುತ್ತೆ. ನನಗೆ ಅವ್ರು ನೆನ್ನೆ ಸ್ಪೀಚಲ್ಲಿ ಮುದ್ದೇನಹಳ್ಳಿಯಲ್ಲಿ ಬರೀ ನನ್ನನ್ನು ಬೈದರು. ಪರವಾಗಿಲ್ಲ, ಅಪೋಸಿಷನ್ ಲೀಡರ್ ಗುಣಗಳು ಬಂದಿದೆ, ಅದು ಒಳ್ಳೆ ಡೆವಲಪ್ಮೆಂಟ್. ಒಳ್ಳೆಯದಾಗಲಿ, ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಸರ್.